ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ. ನಾನು ನಿಮ್ಮ ಸುಚಿತ್ರ. ಇಂದು ನಮ್ಮ ವಿಶೇಷ ವರದಿಯಲ್ಲಿ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಭಾರತದ ರಾಜಕೀಯದಲ್ಲಿ ಯುವಕರ ಪಾತ್ರ. ದೇಶದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಮಂದಿ ಯುವಕರು. ಆದರೆ ಪ್ರಶ್ನೆ ಒಂದೇ, ರಾಜಕೀಯದಲ್ಲಿ ಭಾಗಿಯಾಗಬೇಕಾದವರು ನಿಜವಾಗಿಯೂ ಭಾಗಿಯಾಗುತ್ತಿದ್ದಾರೆಯೇ? ಅವರ ಧ್ವನಿ ದೇಶದ ನೀತಿಗಳು, ನಿರ್ಧಾರಗಳು, ಸುಧಾರಣೆಗಳಲ್ಲಿ ಪ್ರತಿಫಲಿಸುತ್ತಿದೆಯೇ? ಇದನ್ನೇ ಇಂದು ಸವಿಸ್ತಾರವಾಗಿ ನೋಡೋಣ. ಪ್ರೇಕ್ಷಕರೇ, ರಾಜಕೀಯ ಅಂದ್ರೆ ಕೇವಲ ಚುನಾವಣೆ, ಪಕ್ಷ, ಅಭ್ಯರ್ಥಿಗಳು ಎಂಬುದಲ್ಲ. ರಾಜಕೀಯ ಅನ್ನೋದು ನಮ್ಮ ಶಿಕ್ಷಣ, ಉದ್ಯೋಗ, ಬೆಲೆ ಏರಿಕೆ, ಡಿಜಿಟಲ್ ಸೇವೆಗಳು, ದೇಶದ ಭದ್ರತೆ ಎಲ್ಲವನ್ನು ನಿಯಂತ್ರಿಸುವ ಒಂದು ದೊಡ್ಡ ವ್ಯವಸ್ಥೆ. ಹೀಗಾಗಿಯೇ ಈ ವ್ಯವಸ್ಥೆಯಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ತುಂಬಾ ಮುಖ್ಯ. ಇದೀಗ ನಿಜ ಜಗತ್ತಿನಲ್ಲಿ ಯುವಕರ ಸ್ಥಿತಿ ಏನು ಎಂಬುದನ್ನು ನೋಡೋಣ. ಚುನಾವಣೆಗಳಲ್ಲಿ ಕೆಲವರು ತುಂಬಾ ಜಾಗೃತರಾಗಿದ್ದಾರೆ, ಆದರೆ ಇನ್ನು ಬಹಳಷ್ಟು ಮಂದಿ ರಾಜಕೀಯದಿಂದ ದೂರ ಉಳಿಯುತ್ತಾರೆ. ಅವರ ಮಾತು, ನಾವು ಯಾಕೆ ರಾಜಕೀಯಕ್ಕೆ ಬರಬೇಕು, ಅದು ಹಳೆಯವರ ಕ್ಷೇತ್ರ, ಎಲ್ಲವೂ ಹಿಂದಿಂದೆ ತೀರ್ಮಾನವಾಗಿರುತ್ತೆ. ಆದರೆ ಪ್ರೀತಿಯ ಪ್ರೇಕ್ಷಕರೇ, ಈ ಮನೋಭಾವವೇ ರಾಜಕೀಯದಲ್ಲಿ ಯುವಕರ ಕೊರತೆಯ ಪ್ರಮುಖ ಕಾರಣ. ಆದರೆ ಮತ್ತೊಂದು ಕಡೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಯುವ ಸಂಘಟನೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ಚರ್ಚೆಗಳು ಜೋರಾಗಿದೆ. ಹೀಗಾಗಿ ಯುವಕರು ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಆದರೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಇನ್ನೂ ಸಾಕಷ್ಟಿಲ್ಲ. ಯುವಕರು ರಾಜಕೀಯಕ್ಕೆ ಬರಲು ಬಯಸಿದಾಗ ಎದುರಾಗುವ ಕೆಲವು ಕಠಿಣ ಸತ್ಯಗಳು ಏನಂದ್ರೆ, ಸಮಾಜದ ನಿರೀಕ್ಷೆಗಳು ಮೊದಲು ಸೆಟಲ್ ಆಗು, ರಾಜಕೀಯ ಡೇಂಜರಸ್ ಎಂಬ ಮಾತು, ಕುಟುಂಬದ ಒತ್ತಡ, ನಿನ್ನ ಫ್ಯೂಚರ್ ಸೆಕ್ಯೂರ್ ಆಗಿರಬೇಕು ಎನ್ನುವ ಕಾರಣದಿಂದ ರಾಜಕೀಯಕ್ಕೆ ಒತ್ತಾಯವಿಲ್ಲ. ಹಣಬಲ ಮತ್ತು ಪ್ರಭಾವದ ಸಮಸ್ಯೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಹಣ, ಮಾನವ ಸಂಪನ್ಮೂಲ, ಪಕ್ಷದ ಬೆಂಬಲ ಎಲ್ಲವೂ ಮುಖ್ಯ. ಅನುಭವದ ಕೊರತೆ ಎಂಬುವ ಲೇಬಲ್. ಯುವಕರು ಫ್ರೆಶ್ ಐಡಿಯಾಸ್ ಕೊಡಲು ಬಂದಾಗಲೇ ಅನುಭವ ಇಲ್ಲ ಎಂಬ ಟ್ಯಾಗ್. ರಾಜಕೀಯ ಪಕ್ಷಗಳಲ್ಲಿ ಟಾಪ್ ಲೆವೆಲ್ಗೆ ಏರಲು ಕಡಿಮೆ ಅವಕಾಶ. ಇವುಗಳ ಕಾರಣದಿಂದ ಅನೇಕ ಹೊಸ ಮುಖಗಳು ರಾಜಕೀಯಕ್ಕೆ ಬರಲು ಹೆದರುತ್ತಾರೆ. ಆದರೆ ಈ ಎಲ್ಲ ಸವಾಲುಗಳ ನಡುವೆಯೂ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಯುವ ಅಭ್ಯರ್ಥಿಗಳು ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ನಗರಸಭೆ, ವಿಧಾನಸಭೆ, ಸಂಸತ್ ತನಕ ಸ್ಪರ್ಧಿಸುತ್ತಿದ್ದಾರೆ. ರಾಜಕೀಯ ಪಕ್ಷಗಳು ಕೂಡ ಯುವ ವಿಂಗಡಗಳನ್ನು ಬಲಪಡಿಸುತ್ತಿವೆ, ಲೀಡರ್ಶಿಪ್ ಟ್ರೈನಿಂಗ್ ನೀಡುತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯುವ ಮುಖಂಡರನ್ನು ಮುಂದೆ ತರುತ್ತಿವೆ. ಸ್ಟಾರ್ಟ್ಅಪ್, ಟೆಕ್ನಾಲಜಿ, ಎಜುಕೇಶನ್, ಸ್ಪೋರ್ಟ್ಸ್ ಇಂತಹ ವಿಷಯಗಳಲ್ಲಿ ಯುವಕರನ್ನು ಮುಂಚೂಣಿಗೆ ಇಟ್ಟಿವೆ. ಇದು ರಾಜಕೀಯದ ಹೊಸ ಯುಗ. ಯುವಕರು ರಾಜಕೀಯಕ್ಕೆ ಬರುತ್ತಿದ್ದಾರೆ, ಆದರೆ ಅವರು ಯಾವ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ? ಉದ್ಯೋಗಾವಕಾಶ, ಡಿಜಿಟಲ್ ಇಂಡಿಯಾ, ವುಮೆನ್ ಸೇಫ್ಟಿ, ಶಿಕ್ಷಣ ಸುಧಾರಣೆ, ಪರಿಸರ. ಇವುಗಳೆಲ್ಲ ಯುವಕರಿಗೆ ಹತ್ತಿರದ ವಿಷಯಗಳು, ತಮ್ಮ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ಸಮಸ್ಯೆಗಳು. ಹೀಗಾಗಿ ಯುವಕರು ರಾಜಕೀಯಕ್ಕೆ ಬಂದರೆ ಈ ಕ್ಷೇತ್ರಗಳಲ್ಲಿ ಬೃಹತ್ ಬದಲಾವಣೆಯ ಸಾಧ್ಯತೆ ಇದೆ. ಯುವಕರನ್ನು ರಾಜಕೀಯಕ್ಕೆ ಬರಲು ಪ್ರೋತ್ಸಾಹಿಸಲು ಭಾರತ ಬದಲಾಯಿಸಬೇಕಾದ ಕೆಲವು ಅಂಶಗಳು. ರಾಜಕೀಯದಲ್ಲಿ ಪಾರದರ್ಶಕತೆ, ವುಮೆನ್ ಅಂಡ್ ಯೂತ್ ಕ್ವೈಟ್ಸ್, ಎಲೆಕ್ಷನ್ ಫಂಡಿಂಗ್ ರಿಫಾರ್ಮ್, ಸ್ಕೂಲ್ ಅಂಡ್ ಕಾಲೇಜ್ಗಳಲ್ಲಿ ಸಿವಿಕ್ ಎಜುಕೇಶನ್, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ವಿತ್ ಎಂಪಿಸ್ ಅಂಡ್ ಎಂಎಲ್ಎಸ್, ಡಿಜಿಟಲ್ ಗವರ್ನೆನ್ಸ್ ಟ್ರೈನಿಂಗ್. ಈ ಬದಲಾವಣೆಗಳು ಬಂದರೆ ಯುವಕರ ಪಾಲ್ಗೊಳ್ಳುವಿಕೆ ಇನ್ನಷ್ಟು ಹೆಚ್ಚುವುದು ಖಚಿತ. ರಾಜಕೀಯದಲ್ಲಿ ಯುವಕರು ಬಂದರೆ ಹೊಸ ಆಲೋಚನೆ, ಹೊಸ ಪರಿಹಾರ, ಹೊಸ ನಾಯಕತ್ವ, ಹೊಸ ಭಾರತ ಇವೆಲ್ಲ ಸಾಧ್ಯ. ಯುವಕರಿಗೆ ಹೇಳಬೇಕೆನಿಸುವ ಒಂದು ಸಾಲು, ರಾಜಕೀಯ ನಿಮ್ಮದು ಹೌದು, ಇದನ್ನು ದೂರದಿಂದ ನೋಡುವುದು ಬೇಡ, ನೀವು ಬದಲಾವಣೆಯಾಗಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ. ಧನ್ಯವಾದಗಳು.